ಚಿನ್ನ ಬೆಳ್ಳಿ ಬಿಗ್ ಕ್ರಾಶ್, ಆಕಾಶದಿಂದ ಪಾತಾಳಕ್ಕೆ ಕುಸಿದ ಬೆಲೆ. ನಿರಂತರ ಚಿನ್ನದ ದರ ಏರಿಕೆಯಿಂದ ಕಂಗೆಟ್ಟಿದ್ದ ಜನರಿಗೆ ಸದ್ಯ ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ. ಚಿನ್ನ ಮತ್ತು ಬೆಳ್ಳಿ ಧಾರಣೆ ಶನಿವಾರ ಇಳಿಕೆ ಕಂಡಿದೆ. ಇದರಿಂದ ಆಭರಣ ಪ್ರಿಯರಿಗೆ ಕೊಂಚ ನಿರಾಳ ಸಿಕ್ಕಂತಾಗಿದೆ. ಬೆಂಗಳೂರು ಮತ್ತು ಹೊಸದಿಲ್ಲಿಗಳಲ್ಲಿ ಅಪರಂಜಿ ಚಿನ್ನ ಪ್ರತಿ ಗ್ರಾಂಗೆ 16,058 ರೂಪಾಯಿ ತಲುಪಿದ್ದು, ಶುಕ್ರವಾರಕ್ಕೆ ಹೋಲಿಸಿದ್ರೆ ಇಂದು 862 ರೂಪಾಯಿ ಕಡಿಮೆಯಾಗಿದೆ. ಶುಕ್ರವಾರ 16,920 ರೂಪಾಯಿ ಇತ್ತು. ಪ್ರತಿ ಗ್ರಾಂಗೆ 22 ಕ್ಯಾರೆಟ್ ಚಿನ್ನಕ್ಕೆ 14,720 ರೂಪಾಯಿ ಇದೆ. ನಿನ್ನೆ ಅಂದ್ರೆ ಜನವರಿ 30ಕ್ಕೆ ಹೋಲಿಸಿದ್ರೆ ಇಂದು 862 ರೂಪಾಯಿ ಇಳಿಕೆ ಕಂಡಿದೆ. ಪ್ರತಿ ಗ್ರಾಂ 18 ಕ್ಯಾರೆಟ್ ಚಿನ್ನಕ್ಕೆ 12,044 ರೂಪಾಯಿ ಇದೆ. ನಿನ್ನೆಗೆ ಹೋಲಿಸಿದ್ರೆ ಇಂದು 646 ರೂಪಾಯಿ ಕಡಿಮೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬೆಲೆಯಲ್ಲಿ ಭಾರಿ ಏರಿಕೆಯಿಂದ ಹೂಡಿಕೆದಾರರು ನೆಚ್ಚಿನ ಆದ್ಯತೆ ಎಂದು ಗುರುತಿಸಿದ್ರು. ಎಲ್ಲಾ ನಗರಗಳಲ್ಲಿ ಬೆಲೆ ಇಳಿಕೆಯಾಗಿದ್ರೂ ಧಾರಣೆಯಲ್ಲಿ ವ್ಯತ್ಯಾಸವಿದೆ. ಅಪರಂಜಿ ಚಿನ್ನದ ಬೆಲೆ 14,000 ಇಳಿಕೆಯಾಗಿದ್ರೆ ಬೆಳ್ಳಿ ಬೆಲೆಯಲ್ಲಿ 20,000 ರೂಪಾಯಿ ಕಡಿಮೆಯಾಗಿದೆ. 22 ಕ್ಯಾರೆಟ್ ಚಿನ್ನದ ಬೆಲೆ ಹೇಗಿದೆ ಅಂತ ನೋಡಿದ್ರೆ, ಆಭರಣಗಳಿಗಾಗಿ ಬಳಕೆ ಮಾಡುವ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಇಂದು ಇಳಿಕೆ ಕಂಡು ಬಂದಿದೆ. 1 ಗ್ರಾಂ 22 ಕ್ಯಾರೆಟ್ ಚಿನ್ನಕ್ಕೆ 14,770 ರೂಪಾಯಿ ಇದ್ದು 790 ರೂಪಾಯಿ ಇಳಿಕೆಯಾಗಿದೆ. ಇನ್ನು 10 ಗ್ರಾಂ ಚಿನ್ನಕ್ಕೆ 1,47,200 ರೂಪಾಯಿ ಜನವರಿ 30ಕ್ಕೆ ಹೋಲಿಸಿದ್ರೆ 7,900 ರೂಪಾಯಿ ಇಳಿಕೆ ಕಂಡಿದೆ. 100 ಗ್ರಾಂ ಚಿನ್ನ 14,72,000 ರೂಪಾಯಿ ಆಗಿದ್ದು, ನಿನ್ನೆಗೆ ಹೋಲಿಸಿದ್ರೆ ಇಂದು 79,000 ರೂಪಾಯಿಗೆ ಇಳಿಕೆಯಾಗಿದೆ. 18 ಕ್ಯಾರೆಟ್ ಚಿನ್ನಕ್ಕೆ 7,240 ರೂಪಾಯಿ ಕಡಿಮೆಯಾಗಿ 1,26,900 ರೂಪಾಯಿ ಆಗಿದೆ. ಕೆಜಿ ಬೆಳ್ಳಿ ಬೆಲೆಯಲ್ಲಿ 15,000 ಇಳಿದು 3,95,000 ರೂಪಾಯಿನಲ್ಲಿ ಸ್ಥಿರವಾಗಿದೆ. ಚಿನ್ನದ ದರ ಕಡಿಮೆ ಆಗಲು ಕಾರಣವೇನು? ಭಾರತ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು 6% 11% ಕುಸಿದಿವೆ. ಇದು ಭಾರತೀಯ ಮಾರುಕಟ್ಟೆಯ ಮೇಲೂ ನೇರ ಪರಿಣಾಮ ಬೀರಿದೆ. ಚಿನ್ನ ಮತ್ತು ಬೆಳ್ಳಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳಲ್ಲಿ ಹೂಡಿಕೆದಾರರು 14% ಮಾರಾಟ ಪ್ರಕ್ರಿಯೆ ನಡೆಸಿದ್ದು ಕೂಡ ಮಾರುಕಟ್ಟೆಯ ಮೇಲೆ ಒತ್ತಡ ಹೇರಿದೆ.